ಈ ವಿಶ್ವ ಅಂತೀವಿ, ಬ್ರಹ್ಮಾಂಡ ಅಂತೀವಿ, ಬ್ರಹ್ಮಾಂಡ ಹೌದಾ, ಅಲ್ಲಿ ಹೀಲಿಂಗ್ ಪವರ್ ಅದ. ಸುಮ್ಮನೆ ಕೂತ್ರು ಸಾಕು, ಅದು ಬಟ್ ಸ್ವಿಚ್ ಅಂತ. ಹೆಂಗೆ ಈಗ ನಿಮ್ಮ ಮೊಬೈಲ್ ಆಫ್ ಮಾಡಿದಾಗ ಡಾಟಾ ಬರಲ್ಲ, ಹೌದಲ್ಲ, ಇದು ಏನು ಫೋನ್ ಬಂದ್ ಆಗ್ಬಿಡ್ತಾವೆ. ಅದನ್ನು ಚಾಲು ಮಾಡಿದಾಗ ಅದು ತೊಗೊಂತತಿ, ಅವಾಗ ವಾಟ್ಸಪ್ ಗಿಟ್ಸಪ್ ಸ್ಟಾರ್ಟ್ ಆಕ್ಕಾವ. ಅದು ಏನು ಮೆಕ್ಯಾನಿಸಮ್ ಅದ? ಹಾಗೇನೆ ಈಗ ನಿಮ್ಮ ಒಳಗೆ ಒಂದು ಡಾಟಾ ಅದ, ಇದು ಒಂದು 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 ಡಿವೈಸ್ ಅದ. ಅದನ್ನು ಸ್ಟಾರ್ಟ್ ಮಾಡಿರಪ್ಪ ಅಂತ ವಿಶ್ವಶಕ್ತಿ ಬರ್ತದೆ. ಹೆಂಗೆ ಅದು ನಿಮ್ಮ ಇಂಟರ್ನೆಟ್ ಬರ್ತದ, ಹಂಗೆ ಇಂಟರ್ನೆಟ್ ಶಕ್ತಿ ಅದು, ಮತ್ತೇನಿಲ್ಲ. ಅದನ್ನು ಹೆಂಗೆ ತೊಗೊಳ್ದಪ್ಪ? ಈಗ ನಿಮ್ಮೊಳಗೆ ಒಂದು ರಿಸೀವಿಂಗ್ ಕೆಪಾಸಿಟಿ ಇರ್ತದೆ. ಹೆಂಗೆ ಟಿ ವಿ ಇರ್ತಾವಲ್ಲ, ಟಿ ವಿ ಇವನು ತೊಗೋಬೇಕಾದ್ರೆ ವೈಬ್ರೇಷನ್ಸ್ ತೊಗೋಬೇಕಾತಪ್ಪ ಅಂದ್ರೆ ಒಂದು ಏನು ತಟ್ಟೆ, ಅದಕ್ಕೆ ಆಂಟೆನಾ ಅಂತೀವಿ, ಡಿಶ್ ಅಂತೀವಿ, ಹೌದಾ. ಡಿಶ್ ಅಂತ ಏನಿರ್ತದೆ ಗೊತ್ತದನ್ನ? ಅದು ಎದರಲ್ಲಿ ತಯಾರು ಮಾಡಿರ್ತಾರೆ? ತಗಡು, ಸಿಂಪ್ಲಿ ಒಂದು ತಗಡು ಅಲ್ಲಿ ಬರ್ತಕ್ಕಂಥ ಇದನ್ನು ಏನು ಸಿಗ್ನಲ್ಸನ್ನು ಹೀರ್ಕೊಂಡು ನಮಗೆ ಟಿ ವಿ ಕಳಿಸ್ತದೆ. ಮತ್ತು ದೇವರು ನಮ್ಮೊಳಗೆ ಎರಡು ಡಿಶ್ ಇಟ್ಟಾನ ಗೊತ್ತದನ? ಇವು ಎರಡು ಡಿಶ್ ಇಟ್ಟಾನ. ಇವು ನೋಡ್ಬೇಕಾರ, ಇದು ಹಿಂಗೆ ಇದನ್ನು ಮಾಡೋ, ಹಿಂಗೆ ಮಾಡ್ಬೇಕು ಯಾವತ್ತಿಗೆ ಯಾರು. ಇದು ಡಿಶ್ ಅದಲ್ಲ, ಹೌದಲ್ಲ, ಅದು ಹೆಂಗದ ಹಿಂಗೆ ಬರ್ತಲ್ಲ, ಹಿಂಗೆ ಬರ್ತಿಲ್ಲ. ಅದು ಹಿಂಗೆ ಮಾಡಿಬಿಟ್ರೆ ಸಾಕು, ಆ ಶಕ್ತಿ ಬರ್ತದೆ. ಹೆಂಗೆ ಒಂದು ಸಿಗ್ನಲ್ಸ್ ಬರ್ತಾವ ನಿಮ್ಮ ತಟ್ಟೆಗೆ, ಡಿಶ್ಶಿಗೆ, ಹಂಗೆ ಇದು ಲಿವಿಂಗ್, ಅದು ಕಬ್ಬಿಣದ್ದದು, ತಗಡಿಂದದು, ಬಟ್ ಇದು ಜೀವಂತದು. ಇದು ಬರೋಕ್ಕಿಲ್ಲೇನು? ಈ ಡಿಶ್ಶಿಗೆ ಬರೋಕ್ಕಿಲ್ಲೇನು? ಸಿಗ್ನಲ್ ಖಂಡಿತ ಬರ್ತದೆ, ಬಟ್ ನಿಮ್ಮೊಳಗೆ ಡಿವೈಸ್ ಆಫ್ ಆಗ್ಯದ, ಹೌದಾ. ಅದಕ್ಕೆ ಟ್ಯೂನಿಂಗ್ ಅಂತಾರೆ. ಅದಕ್ಕೆ ಈಗ ಹೆಂಗೆ ಟ್ಯೂನಿಂಗ್ ಅಂದ್ರೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಇಲ್ಲಿ ನಿಯರ್ ಬೈ ಇದ್ದವ್ರಿಗೆ ಬಳ್ಳಾರಿ, ಹೊಸಪೇಟೆ, ಬಿಜಾಪುರ, ದಾವಣಗೆರೆ ಇಲ್ಲೆಲ್ಲ ಆಕಾಶವಾಣಿ ಕೇಂದ್ರಗಳದಾವೆ, ಗೊತ್ತದಿಲ್ಲ? ಹಾಂ, ಆಕಾಶವಾಣಿ ಕೇಂದ್ರಗಳು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ. ಒಂಥರ ಆವಾಜ್ ಬರ್ತದೆ, ಟೊಯ್ ಅಂತ ಆವಾಜ್ ಬಂದು ಆವಾಗ ನಿಂತು ಬಿಡುತ್ತೆ. ಕರೆಕ್ಟ್ 6 ಗಂಟೆಗೆ ಇದು ದಾವಣಗೆರೆ ಅಥವಾ ಬಳ್ಳಾರಿ ಅಥವಾ ಬಿಜಾಪುರ ಆಕಾಶವಾಣಿ 108.12 ಕಂಪನಾಂಕದ ಮೇಲೆ ಅಂತಾರೆ, ಗೊತ್ತದ? ವೈಬ್ರೇಷನ್ಸ್ ಮೇಲೆ, ಕಂಪನಾಂಕದ ಮೇಲೆ ವಿಜಯಪುರದ ಆಕಾಶವಾಣಿ ಕೇಂದ್ರದ ಜೊತೆಗೆ ನೀವು ಸಮೀಕರಣ ಮಾಡಿಕೊಂಡಿದ್ದೀರಿ, ಕೇಳುತ್ತಿದ್ದೀರಿ ಅಂತಾರೆ. ನೋಡಿರೇನು? ಅದು ಏನದು? ಕಂಪನ ಅಂತಾರೆ, ಅದಕ್ಕೆ ವೈಬ್ರೇಷನ್ಸ್ ಅಂತಾರೆ, ಹೌದಾ. ಅದು ಕರೆಕ್ಟ್, ಅದು ಹಿಂದ್ಕೆ ಇದು ಇದ್ದು ರೇಡಿಯೋ ಇದ್ದು ಹೀಗೆ ತಿರುಗಿಸೋತ ಹೋಗ್ಬೇಕು. ಆ ಮುಳ್ಳು ಬರ್ತಿತ್ತು, ಹಿಂಗೆ ಬರ್ತಿತ್ತು, ಅದು ಕರೆಕ್ಟ್ ಬಂದಾಗ ಅದು ಸ್ಟಾರ್ಟ್ ಆಗಿತ್ತದು. ಮತ್ತು ಮಧ್ಯೆ ಮತ್ತೊಂದು ಸ್ಟೇಷನು, ಇದಕ್ಕೆ ಟ್ಯೂನಿಂಗ್ ಅಂತಾರೆ. ಇದಕ್ಕೆ ಏನಂತಾರೆ? ಟ್ಯೂನಿಂಗ್ ಅಂತಾರೆ. ಹಾಂ, ಈ ಟ್ಯೂನಿಂಗ್ ಮಾಡ್ಕೋಬೇಕು. ಈ ಟ್ಯೂನಿಂಗ್ ಹೆಂಗೆ ಮಾಡ್ಕೋಬೇಕಪ್ಪ ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್ಸ್ ಮ್ಯಾಗ ಆ ಮಂತ್ರ ನಮ್ಮ ಕಡೆ ಬರ್ತದೆ. ಆ ಇದು ಎಸ್, ಹಾಂ, ಆ ವೈಬ್ರೇಷನ್ಸ್ ನಮ್ಮ ಕಡೆ ಎಂಟ್ರ್ ಆಗ್ತದೆ. ಹೆಂಗಪ್ಪ ಅಂದ್ರೆ, ಈಗ 2 ಕೈಗಳನ್ನು ಜೋರಾಗಿ ಉಜ್ಕೋಬೇಕು, ಸುಮಾರು 3-4 ನಿಮಿಷ ಉಜ್ಬೇಕು. ಬರೀ ಉಜ್ಜೋದು, ತಿಕ್ಕುದು. ಹಾಂ, ಜೋರಾಗಿ ತಿಕ್ಕ್ರಿ, जोर से रब करो. हाँ, तो गर्म होना वो 3 minutes मिनिमम, 3 to 5 minutes ತಿಕ್ಕಬೇಕು, ಬಿಸಿ ಆಗಬೇಕದು. ಇಂತಿಷ್ಟು ಹೀಟ್ ವೇವ್ಸ್ ಬರಬೇಕಾದ್ರಾಗ ಜೋರಾಗಿ ತಿಕ್ಕ್ರಿ. ಮತ್ತೆ ಎಸ್, ಈಗ ಚಪ್ಪಾಳೆ ತಟ್ರೆ ಜೋರಾಗಿ, ಕೈ ನುಸ್ಬೇಕು, ಜೋರಾಗಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಸದ್ಯ ವೈಬ್ರೇಷನ್ಸ್ ಜೋರಾಗಿ
ಮತ್ತೆ ತಿಕ್ಕ್ರಿ, ಮತ್ತೆ ಜೋರ ತಿಕ್ಕ್ರಿ, ಬಿಸಿ ಮಾಡ್ರಿ. ಆ್ಯಕ್ಚುಲಿ 3 ರಿಂದ 5 ನಿಮಿಷ ಮಾಡಬೇಕು, 1 ನಿಮಿಷ ಮಾಡವಲ್ರಿ ನೀವು. ನುಸ್ತೋ. ಹಾಂ, ಮತ್ತೆ ಚಪ್ಪಾಳೆ, ಜೋರ ಚಪ್ಪಾಳೆ ತರಬೇಕು, ಜೋರಾಗಿ. ಓಕೆ, ಸ್ಟಾಪ್. ಈಗ ಕೈ ಸಲ ಬಿಡ್ರಿ, ಹಿಂಗೆ ಮಾಡಿ ಜೋರಾಗಿ. ಸರ್ ಜೋರಾಗಿ ಮಾಡ್ರಿ, ಜೋರಾಗಿ ಮಾಡ್ತಾ ಹೋಗಿ. ಹಾಂ, ಮಾಡಿ ಜೋರಾಗಿ, ಫ್ರೀ ಸಲ್ ಬಿಟ್ಟು ಮಾಡ್ರಿ ಪೂರ. ಹಾಂ ಮಾಡ್ರಿ, ಮತ್ತೆ ಚಪ್ಪಾಳೆ ಜೋರಾಗಿ. ತಿಕ್ಕ್ರಿ, ಮತ್ತೆ ಜೋರ ತಿಕ್ಕ್ರಿ. ಈಗ ಹದ ಆಗ್ತಾ ಇದೆ ಅದು. ಈಗ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಇವೆ, ಅವು ಇವ್ನು ಜಕ್ಕೊಂತದ್ದು ಈ ಸದ್ಯ ಅದು. ಹಾಂ, ಓಕೆ, ಸ್ಟಾಪ್. ಈಗ ನಿಮ್ಮ ಕೈಗಳನ್ನ ಹಿಂಗೆ ಮಾಡಿರಿ, ಇಷ್ಟೇ. ಕಣ್ಣು ಮುಚ್ಚ್ರಿ, ಕೈ ಸ್ವಲ್ಪ ಅಗಲಾಗಿರಲಿ. ಕಣ್ಣು ಮುಚ್ಚ್ರಿ, ಪ್ರತಿಯೊಂದು ತುದಿಯನ್ನು ನೋಡ್ಕೊಳ್ತಾ ಹೋಗಿ. ಕಣ್ಣು ಮುಚ್ಚಬೇಕು, ಬೆರಳ ತುದಿ. ಸಿ ಆನ್ ದ ಟಿಪ್ಸ್ ಆಫ್ ದಿ ಫಿಂಗರ್ಸ್. ಲುಕ್ ಆನ್ ದ ಟಿಪ್ಸ್ ಆಫ್ ದಿ ಫಿಂಗರ್ಸ್ ವಿತ್ ಕ್ಲೋಸ್ಡ್ ಐಸ್. Eyes are closed and concentrate your mind on the tips of the fingers. Loosen them. Lose them. ಅಲಗಾಡಬೇಡಿ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೈಬ್ರೇಷನ್ಸ್. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳಿ, ಕಣ್ಣು ಮುಚ್ಕೊಂಡೆ. ಈಗ ಇದಕ್ಕೊಂದು ಕೋಡ್ವರ್ಡ್ ಅದ. ಆ ಕೋಡ್ವರ್ಡ್ ಬರೆದಾಗ ಮತ್ತೆಷ್ಟು ಶಕ್ತಿ ಬರ್ತದ. ನಾನು ನಿಮ್ಮ ಕೈಯನ್ನು ಟಚ್ ಮಾಡ್ತಾ ಬರ್ತಾ ಇದ್ದೀನಿ. ಅಲ್ಲಿ ಒಂದು ಮಾನಸಿಕವಾಗಿ ಒಂದು ಯಂತ್ರವನ್ನು ಕೊರಿತೀನಿ, ಆವಾಗ ಮಜಾ ನೋಡೋರಂತೆ. ನಿಮ್ಮ ಕೈಗಳಲ್ಲಿ ಒಂದು ಕೋಡ್ವರ್ಡ್ ಬರಿತೀನಿ ನಾನು. ಇನ್ನು ಸ್ವಲ್ಪ ಕೈ ಮೇಲಕ್ಕೆತ್ತಿ. ಎಸ್, ಕೈ ಸ್ವಲ್ಪ ಬಿಡಬೇಕು. ಹಾಂ, ಈಗ ಈ ಶಕ್ತಿಯ ಆಹ್ವಾನ ಮಾಡ್ತೀವಿ ನಾವು. ನಾನು ಹೆಂಗೆ ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ಹೇಳ್ತಾ ಹೋಗಿ. ಓಂ ಪರಾಶಕ್ತಿಯೇ ನಮಃ. ಇದಕ್ಕೆ ಬೀಜ ಮಂತ್ರ ಬರುತ್ತಾ. ಬೀಜ ಮಂತ್ರ ಅಂದಾಗ ಮತ್ತಿಷ್ಟು ಶಕ್ತಿ ಜಾಸ್ತಿ ಬರುತ್ತೆ. ಓಂ ಲೀಂ ಹ್ಲೀಂ ಹ್ಲೀಂ. ಓಂ ಲೀಂ ಪರಾಶಕ್ತೈ ನಮಃ. ಓಂ ಲೀಂ ಪರಾಶಕ್ತೈ ನಮಃ. ಓಂ ಹ್ಲೀಂ ಪರಾಶಕ್ತೈ ನಮಃ. ಓಂ ಹ್ಲೀಂ ಪರಾಶಕ್ತೈ ನಮಃ. ಆವಾಹನಂ 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 ಸಮರ್ಪಯಾಮಿ. ನೋಡ್ಕೊಳ್ಳಿ, ಕೈ ಕಡೆ ನೋಡ್ಕೊಳ್ಳಿ. ಈಗ ಇನ್ನೂ ಬರದೇ ಹೋಗಿದ್ರ ಮತ್ತೆ ಕೋಡ್ವರ್ಡ್ ಅದಾವ, ಕಣ್ ತೆಗಿಬಾರ್ದು. ಆಗಚ್ಚ 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 3 ಸಲ ಹೇಳಿ. ಆಗಚ್ಚ ಮತ್ 3 ಸಲ ಹೇಳಿ. ಆಗಚ್ಚ ಹಾ, ಇನ್ನೊಂದು ಸಲ ಹೇಳಿ. ಆಗಚ್ಚ ಸಾಕು.
ನೋಡ್ಕೊಳ್ಳಿ ಈಗ ಸ್ಪಷ್ಟವಾಗಿ ನಿಮ್ಮ ನೋಡ್ಕೊಳ್ಳಿ ಅಂದರೆ ಕಣ್ಣು ತೆಗೆದು ನೋಡಬಾರ್ದು, ಕಣ್ಣು ಮುಚ್ಕೊಂಡು ಸಮಥಿಂಗ್ ಡ್ರ್ಯಾಗಿಂಗ್ ಸ್ಪಷ್ಟ ಗೋಚರ ಆಗ್ತದೆ. ಈಗ ಮತ್ತೊಂದು ವರ್ಡಿಂಗ್ ಸೇರಿಸ್ಬೇಕು. ಅದಕ್ಕೆ ನಾ ಹೇಳಿದ್ರೆ ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಶಕ್ತಿಂ ದೇಹಿಮೆ ದೇಹಿಮೆ, ಶಕ್ತಿಂ ದೇಹಿಮೆ ದೇಹಿಮೆ, ಶಕ್ತಿಂ ದೇಹಿಮೆ ದೇಹಿಮೆ. 3 ಸಲ ಶಕ್ತಿಂ ದೇಹಿಮೆ ದೇಹಿಮೆ. ಶಕ್ತಿ ದೇಹಿಮೆ ದೇಹಿಮೆ. ಓಕೆ, ಸ್ಟಾಪ್. ನೋಡ್ಕೊಳ್ಳಿ ಈಗ. ನಿಮಗೆ ಎಲ್ಲಿ ನೋವದ, ನಿಮ್ಮ ದೇಹದ ಭಾಗದೊಳಗ ಎಲ್ಲಿ ನೋವದ ಅದರ ಮೇಲೆ 2 ಅಂಗೈ ಇಟ್ಕೊಳ್ಳಿ. ಎಲ್ಲಿ ನೋವದ, ಎಲ್ಲೂ ನೋವಿರ್ಲಿಕ್ಕಪ್ಪ ಎದೆ ಮೇಲೆ ಅಥವಾ ತಲೆ ಮೇಲೆ ಇಟ್ಕೊಳ್ಳಿ. ಎಲ್ಲೂ ನೋವಿಲ್ಲಪ್ಪ, ಎದೆ ಮೇಲೆ ಅಥವಾ ತಲೆ ಮೇಲೆ ಒತ್ತಬಾರ್ದು. ಒಂದು ದಾರ ಅಡ್ಡಾಡ್ಬೇಕು ಅದ್ರೊಳಗೆ, ಅಷ್ಟು ಸ್ವಲ್ಪ ಗ್ಯಾಪ್ ಇರಬೇಕು. ಅದಕ್ಕೆ ದಾರ ಅಡ್ಡಾಡ್ಬೇಕು. ಅಥವಾ ಬೆಸ್ಟ್ ಅಂದರೆ ಎದೆ ಮೇಲೆ ಇಟ್ಕೊಳ್ಳಿ ಅಥವಾ ತಲೆ ಮೇಲೆ ಇಟ್ಕೊಳ್ಳಿ. ಒತ್ತಬಾರ್ದು. ಸುಮ್ಮನೆ ಒಂದು ದಾರ ಹೋಗ್ಬೇಕು, ಅಷ್ಟು ಗ್ಯಾಪ್ ಇರಬೇಕಲ್ಲೇ. ಜಸ್ಟ್ ಲುಕ್ ಇನ್ ಟು ಇಟ್. Put the palm on your chest. Don't press them. Just. Don't press them. Just. Some distance must be there. 1 centimeter. 1 centimeter distance. ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಅದು ಕೈಗಳನ್ನು ಸ್ವಲ್ಪ ದೂರ ಇಡಬೇಕು. ಹೀಗೆ ಅಷ್ಟು ಬೆರಳು ಕೂಡಿಸ್ಕೊ ಸ್ವಲ್ಪ. ಈ ಥರ. ಈಗ ನೋಡ್ಕೊಳ್ಳಿ. ವೈಬ್ರೇಷನ್ಸು ಅಥವಾ ಏನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗಿದೆ ಅಲ್ಲೇ. ಒಂದು ಕೈ ಎದೆ ಮೇಲೆ ಇಟ್ಕೊಮ್ಮ ನೀನು. ಒತ್ತಬಾರ್ದು, ತಲೆ ಮೇಲೂ ಒತ್ತಬಾರ್ದು. ಸ್ವಲ್ಪ ಒಂದು ದಾರ ಹೋಗುವಷ್ಟು ಗ್ಯಾಪ್ ಇರಬೇಕು. ನೋಡ್ಕೊಳ್ಳಿ. ತುಂಬ ದೂರ ಆಯಿತು ತರಪ. ಕರೆಕ್ಟ್. ಜಸ್ಟ್ 3 minutes, 3 to 5 minutes, 3 to 5 minutes. 2 ಅಂಗೈಗಳ ಮಧ್ಯೆ ಏನಾಗ್ತಾ ಇದೆ ಗಮನಿಸಿ. ಜಸ್ಟ್ ಲುಕ್. and the palm and chest area in between. ಏನಾಗ್ತಾ ಇದೆ ಅಂಗೈಯೊಳಗೆ ಗಮನಿಸ್ರಿ. ಅಂಗೈಯೊಳಗೆ ಏನಾಗ್ತಾ ಇದೆ ಗಮನಿಸ್ರಿ. ಅಂಗೈಯೊಳಗೆ ಏನು ಆಗ್ತಾ ಇದೆ ಗಮನಿಸ್ರಿ. ಓಕೆ, ಕೈಗಳನ್ನ ಕೆಳಗೆ ಬಿಟ್ಬಿಡಿ. ಕೈಗಳನ್ನ ಕೆಳಗೆ ಬಿಡಿ. ಕಣ್ಣುಗಳನ್ನು ಸಾವಕಾಶ ತೆಗೀರಿ. ಕಣ್ಣುಗಳನ್ನು ಸಾವಕಾಶವಾಗಿ ತೆಗೀರಿ. ಕಣ್ಣುಗಳನ್ನು ಸಾವಕಾಶವಾಗಿ ತೆಗೀರಿ. ತುಂಬ ಕಡಿಮೆ ಸಮಯ ತೊಗೊಂಡಿವಿ ನಾವು. ಇದು ಸ್ವಲ್ಪ ಹೆಚ್ಚು ಹೊತ್ತು ಮಾಡಬೇಕಾದ್ರೆ ಇಷ್ಟಕ್ಕೆ ಹೆಂಗೆ ಅನ್ನಿಸ್ತು? ಸ್ವಲ್ಪ ಅಂಗೈಯಲ್ಲಿ ತುದಿಯೊಳಗೆ ನೀವು ಹೇಳಿದಂಗೆ ವೈಬ್ರೇಷನ್ ಬರ್ತಾ ಇತ್ತಲ್ಲ, ಅಂಗೈಗಳು ಬಂತು.
ಕೈ ಬೆರಳಿನ ತುದಿಗೆ ಬಂತೋ ಏನು ಅಂಗೈ ಬಂತೋ? ತುದಿ ಫಸ್ಟ್ ಬರ್ತಾರೆ, ಆಮೇಲೆ ಹಿಂಗೆ ಗೊತ್ತ ಸ್ಪಷ್ಟ ಗೊತ್ತಾಯ್ತಾ? ಹಾಂ, ಅದು ಏನಂತ ಅನಿಸ್ತದೆ ನಿಮಗೆ? ಅದು ಮತ್ತೆ ಅದು ಹೇಳಿದ್ರಲ್ಲ ಸೈಕಲಾಜಿಕಲ್ ತರಂಗಗಳು ಕಾಸ್ಮಿಕ್ ಫೋರ್ಸಸ್, ಕಾಸ್ಮಿಕ್ ವೇವ್ಸ್ ಅಂತೀವಿ ನಾವು ಅದಕ್ಕೆ. ಅದು ಎಂಟರ್ ಆಗುತ್ತೆ ಕೈಗಳ ಮೂಲಕ. ಅದಕ್ಕೆ ನಾ ಒಂದೇ ಹೇಳಿದೆ ಅದು ಡಿಸ್ಕು. ಇನ್ನು ದೇವರು ಕೊಟ್ಟಂಥ 2 ಡಿಸ್ಕು ನಮ್ಮೊಳಗದಾವ. ಸೊ these both palms are receiving the energy from the cosmos. Both palms are like dishes of TV antenna. ಹೌದಾ? they are receiving incoming and outgoing from the feet. ಕಾಲುಗಳಿಂದ ಹೋಗ್ತದ, ಕೈಗಳಿಂದ ಬರ್ತದೆ. ಮಜಾ ಅಲ್ಲ ಇದು? ಅದಕ್ಕೆ ನೀವು ಗುರುಗಳಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ? Why you are saluting Guru's feet? ಯಾಕೆ? Outgoing energy or receiving? Once again. How you are receiving? By touching this ajna. ನೀವು ನಮಸ್ಕಾರ ಮಾಡಬೇಕಾದ್ರೆ ದಿಸ್ ಇಸ್ ಅ ಸೈನ್ಸ್. ನೀವೆಲ್ಲರೂ ಹಿಂಗೆ ಮಾಡಿ ನಾಟಕ ಇಲ್ಲ. ಯಾವಾಗ ನೀವು ಇದನ್ನು ಇಡ್ತೀರೋ ಇವು 2 ಬೆರಳುಗಳನ್ನು ಒತ್ತಬೇಕು, 2 ಭ್ರುಕುಟಿಯಿಂದ. ಯು ಹ್ಯಾವ್ ಟು ಪ್ರೆಸ್ ದಿ ಗುರುಸ್ ಫೀಟ್ ಬೈ ದಿ ಪ್ರೆಸ್ಸಿಂಗ್ ಥಂಬ್ಸ್. ದೆನ್ ಗುರುಸ್ ಆಜ್ಞಾ ಚಕ್ರ ಓಪನ್ಸ್. ಹೌದಾ? ಅವನ ಆಜ್ಞಾ ಚಕ್ರ ಓಪನ್ ಆಗುತ್ತೆ. ಅವಾಗ ನೀವು ಬೇಕಾದವ್ರಿಗೆ ನಮಸ್ಕಾರ ಮಾಡ್ರಿ. ಸಾಯಿ ಹೋ ಮಗನ ಅಂತಾರ ಯಾರ ಯಾರ ಬೇಕಂತ ವೈರಿ ಇರಲಿ, ಏನು ಮಾಡ್ತಾನವ? ಒಳ್ಳೇದಾಗಲಿಪ್ಪ ಅಂತಾನೆ. ಆರೋಗ್ಯ ಪ್ರಾಪ್ತಿರಸ್ತು. ಅಷ್ಟಪುತ್ರ ಸೌಭಾಗ್ಯವತಿ ಭವ, ಯಶೋ ಭವ, ದೀರ್ಘಮಾಯು, ಇಂಥ ಬರ್ತಾವೆ. ಹೌದಾ? ಅಂದ್ರೆ ಈ ಒಂದು ಜಾಗೃತ ಆದಾಗ ಬಾಯಿಂದ ಏನು ಬರ್ತದೆ ಅದು ಖರೆ ಆಗ್ತದೆ. ಅದಕ್ಕೆ ಶಿಷ್ಯ ಇಲ್ಲಿ ಒತ್ತಬೇಕು. ಅದು ಗುರುಂದು ಆಜ್ಞಾ ಚಕ್ರ ಆ್ಯಂಡ್ ಬ್ರಹ್ಮರಂದ ಓಪನ್ ಆಗುತ್ತೆ. ಬಾಯಿಂದ ಏನು ಬರ್ತದೋ ಇಟ್ is not a curse, it is a boon for the student or disciple. This is the mechanism. ನಮಸ್ಕಾರ ಮತ್ತು ಆಶೀರ್ವಾದ ಮೆಕ್ಯಾನಿಸಮ್. ದಿಸ್ ಇಸ್ ಗೊತ್ತಾಯ್ತಲ್ಲ? ಸೊ ಇನ್ನೂ ಮುಂದೆ ಹೋಗಬೇಕಪ್ಪ ಅಂದರೆ ನೀವು ಇದನ್ನು ಡೆವಲಪ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನಿದೆ, ನಾವು ವಿ ಆರ್ ಯೂಸಿಂಗ್ ಸಂಸ್ಕೃತ ವರ್ಡ್ಸ್, ಸಂಸ್ಕೃತ ಶಬ್ದಗಳನ್ನು ಬಳಸ್ತೀವಿ. ಏನು ಬಳಸಿದ್ದೀವಿ? ದೇಹಿಮೆ, ಆಗಚ್ಚ. ಹೌದಾ? ಆವಾಹನಂ. ಇದನ್ನ ನೀವು ಕೇಳ್ಬೋದು, ನಾವು ಅಪ್ಪಟ ಕನ್ನಡ ಅಭಿಮಾನಿದ್ದೀವಿ, ಇದು ಕನ್ನಡದಾಗ ಬರಬೇಕು ಅಂತಿಕೊಂಡು ಕನ್ನಡ ಮಾಡ್ಬೋದು. ಉದಾಹರಣೆಗೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಹೌದಾ? ಮೃತ್ಯೋರ್ಮ ಅಮೃತಂಗಮಯ. ಇದನ್ನ ಕನ್ನಡದ ಮಾಡ್ರಿ, ಕನ್ನಡದಾಗ ಏನ್ರಿ ಬೇಕಾರ. ವೆನ್ ಯು ಆರ್ ರಿಸೈಟಿಂಗ್ ಸಂಸ್ಕೃತ ವರ್ಡ್, ಅವಾಗ ಒಂದಿಷ್ಟು ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ. ಅದನ್ನೇ ಕತ್ತಲೆಯಿಂದ ಬೆಳಕಿನ ಕಡೆಗೆ ಏನರ್ಥ? ಅಸತೋಮ ಸದ್ಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ, ಮೃತತ್ವದಿಂದ ಅಮೃತ ಕಡೆಗೆ. ಈ ನನ್ನ ತಂದೆ ಬಂತಾರೆ ವೈಬ್ರೇಷನ್ಸ್? ನೋ. ಅದಕ್ಕೆ ಸಂಸ್ಕೃತಕ್ಕೆ ದೇವ ಭಾಷೆ ಅಂತಾರೆ. ಇಟ್ಸ್ ಗಾಡ್ಸ್ ಓನ್ ಲ್ಯಾಂಗ್ವೇಜ್ ಇಸ್ ಸಂಸ್ಕೃತ. ಸಂಸ್ಕೃತವನ್ನು ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ಅದು ನಮ್ಮ ಬ್ರೈನ್ ಒಳಗೆ. ಅದು ಆ್ಯಕ್ಚುಲಿ ಇನ್ನೂ ಒಂದು ಮುಖ್ಯ ಅಂತಂದ್ರೆ ಕಂಪ್ಯೂಟರ್ಗೆ ಮತ್ತು ಇದಕ್ಕೆ ಸಂಸ್ಕೃತ ವರ್ಡ್ ಫಸ್ಟ್ ಬಂದಂಥದ್ದು. ಅದಕ್ಕೆ ಸೆಟ್ ಆಗ್ತದೆ. ಅದಕ್ಕೆ ಕಂಪ್ಯೂಟರ್ಗೆ ಅಗದಿ ಸೆಟ್ಟಿಂಗ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಸಂಸ್ಕೃತ. ಗೊತ್ತಿರಲಿ ಮನೆ. ಅದಕ್ಕೆ ದೇವ ಭಾಷೆ ಅಂತಿದ್ರು. ಪ್ರತಿಯೊಂದು ಮಂತ್ರವನ್ನು ನೋಡಿ ಎಷ್ಟು ಅಭಿಸತ್. ಸೌರಾಷ್ಟ್ರೇ ಸೋಮನಾಥಂಚ, ಶ್ರೀಶೈಲೆ ಮಲ್ಲಿಕಾರ್ಜುನಂ, ಉಜ್ಜೈನ್ಯಾಂ ಮಹಾಂಕಾಲ ಓಂಕಾರ ಮಮಲೇಶ್ವರಂ, ಪ್ರಲ್ಯಾಂ ವೈಜನಾಥಂಚ, ಡಾಕಿನ್ಯಾಂ ಭೀಮಶಂಕರಂ, ಸೇತು ಬಂಧೇತು ರಾಮೇಶಂ, ನಾಗೇಶಂ ದಾರುಕಾವನೆ, ವಾರಣಶಾಂತ ವಿಶ್ವೇಶಂ, ತ್ರಂಬಕಂ ಗೌತಮೀ ತಟೆ, ಏತಾನಿ ಜ್ಯೋತಿರ್ಲಿಂಗಾನಿ
ಸಾಯಂ ಪ್ರಾತಃ ಪಠೇನ್ನರ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಅವು ಏನಂತಾರ 7 ಜನ್ಮದ ಪಾಪ ಹೋಗ್ತಾವಂತ. ನಿಮ್ಗೆ ಆಶ್ಚರ್ಯ ಆಗುತ್ತಾ ಮತ್ತು ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಹೆಂಗೆ ಬರೀ ಇಷ್ಟು ಅಂದ್ರಪ್ಪ 7 ಜನ್ಮದ ಪಾಪ ಹೆಂಗೆ ಹೋಗ್ತದೆ? ಇಟ್ ಇಸ್ ದ ಬಿಗ್ ಮೆಕ್ಯಾನಿಸಮ್ ಇಸ್ ದ್ಯಾಟ್. ಹೌದಾ? ಸಿಂಪಲ್ ಒಂದು ಮಂತ್ರ ಅಂದ್ರೆ, ಸಿಂಪಲ್ ಒಂದು ದೇವ ಸ್ತುತಿ ಮಾಡಿದ್ರೆ, ಒಂದು ಎನ್ಸಿಸ್ಟ್ರಲ್ ಸ್ಟೇಟ್ಮೆಂಟ್ ಇವೆಲ್ಲ ಪರಂಪರಾಗತವಾಗಿ ಬಂದದ್ದು. ಇದನ್ನು ಅಲುಗಳಿಲಿಕ್ಕಾಗೋದಿಲ್ಲ. ನಮಗೆ ತಿಳಿದದ್ದು ಸ್ವಲ್ಪ ಇರಬಹುದು, ತಿಳಿಯದೇ ಇರೋದು ಭಾಳ ಆ್ಯಕ್ಚುಲಿ. ಅದೃಷ್ಟಿಯಿಂದ ಸಂಸ್ಕೃತ ಶಬ್ದಗಳನ್ನೇ ಇಂಥ ಹೊತ್ತಿನ ಹೀಲಿಂಗ್ ಮೆಕ್ಯಾನಿಸಮ್ ಬಳಸಬೇಕಾಗತ್ತೆ. ಅದಕ್ಕೆ ಆವಾಹನಂ ಆ್ಯಸ್ ಇಟ್ ಈಸ್ ಅನ್ಬೇಕು. ಅದ್ರಾಗ ಕನ್ನಡೀಕರಣ ಮಾಡೋಕ್ಕೆ ಸಾಹಸ ಮಾಡೋಕ್ಕೆ ಹೋಗಬಾರ್ದು. ಇದಿಷ್ಟು ನೀವೇ ಇದು ಬಳಸ್ಕೋಬೋದು. ಉದಾಹರಣೆಗೆ ಓಂ ಲೀಂ ಇವು ಬೀಜ ಮಂತ್ರಗಳು. ಓಂ ಅನ್ನೋದೊಂದು ಬೀಜ ಮಂತ್ರ. ಆ ಬೀಜ ಮಂತ್ರ ಏನು ಮಾಡುತ್ತಪ್ಪ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವೆಲ್ಕಮಿಂಗ್ ದಿ ಗಾಡ್. ಓಂ ಈಸ್ ದ ಮೇನ್ ಬೀಜ ಮಂತ್ರ ಅಮಂಗಸ್ಟ್ ಆಲ್ ಬೀಜ ಮಂತ್ರ. ದ ಮೀನಿಂಗ್ ಈಸ್ ವೆಲ್ಕಮಿಂಗ್ ದಿ ಗಾಡ್. ಓಂ. ಲೀಂ, ಕ್ರೀಂ, ಗ್ಲೌಂ, ಗಮ್, these are the another ಬೀಜ ಮಂತ್ರಾಸ್. ಈಚ್ ಬೀಜ ಮಂತ್ರ ಒಂದೊಂದು ಬೀಜ ಮಂತ್ರ ಒಂದೊಂದು ದೇವರನ್ನ ಪ್ರತಿನಿಧಿಸ್ತಾವೆ. ಅದಕ್ಕೆ ಅವ್ರದ್ದು ಕೂಡಿಸ್ಬೇಕು. ಓಂ ಮುಖ್ಯ. ಮುಂದೆ ನಮಗೆ ಸರಸ್ವತಿ ಬೇಕಾಗೈತಿ, ಅದು ಐಂ. ಸರಸ್ವತಿಗೆ ಐಂ. ಕಾಳಿಕಾ, ಯಾರೋ ಶತ್ರುಗಳು ಕಾಡಕ್ಕೆ ಹತ್ಯಾರ, ಕ್ರೀಂ ಕಾಳಿಕಾ. ಓಂ ಬೀಜ ಮಂತ್ರ ಮಾಡ್ಕೊಂಡು ಕಾಳಿಕಾ ಮಂತ್ರ ಬಂದು ಜಪಿಸೋದು. ಓಂ ಕ್ರೀಂ ಕಾಳಿಕಾಯೇ ನಮಃ. ಓಂ ಕ್ಲೀಂ ಬಗಲಾಮುಖಿಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬೀಜ ಮಂತ್ರ ಬಳಸಿಕೊಂಡು ಆ ಅಧಿದೇವತೆ ಮಂತ್ರ ಅನ್ಬೇಕು, ಸಿದ್ಧಿ ಆಗ್ತದೆ. ಇದು ಒಂದೇ ಸಲ ಅಂದ್ರೆ ಅಲ್ಲ. ಮತ್ತು ಇದು ಇನ್ನೊಂದು ತಿಳ್ಕೊರೆ, ಯಾವುದೇ ಮಂತ್ರವನ್ನು, ಯಾವುದೇ ಬೀಜ ಮಂತ್ರ ಇರಲಿ, ಅಷ್ಟಾಕ್ಷರ ಮಂತ್ರ ಇರಲಿ, ಸಪ್ತಾಕ್ಷರ ಇರಲಿ, ಪಂಚಾಕ್ಷರ ಇರಲಿ, ಯಾವುದೇ ಮಂತ್ರ ಇರಲಿ, ಈ ಒಂದು ಯಾರೋ ಹೇಳ್ತಾರೆ ಯೂಟ್ಯೂಬ್ನಾಗ ತೆಗಿತೀರಿ, ಈ ಓಂ ನಮಃ ಶಿವಾಯ ಅಂದ್ರಪ್ಪ ಅಂದ್ರೆ 108 ಸಲ ಅಂದ್ರಪ್ಪ ಅಂದ್ರೆ ಹಂಗಾಗತ್ತಾ ಹಿಂಗಾಗತ್ತಾ ಅಂತ ಹೇಳ್ತಾರೆ. ಬರೀ ಈ ಮಂತ್ರ ಅಂದ್ರೆ ವಶೀಕರಣ ಆಗತ್ತಾ ಅಂತ ಹೇಳ್ತಾರೆ. ನೋ. ಯಾತಕ್ಕಪ್ಪ ಅಂದ್ರೆ ದೇ ಆರ್ ಓನ್ಲಿ ಮಂತ್ರಾಸ್. ಅದು ಬರೀ ಮಂತ್ರ ಅಷ್ಟೇ. ಇದನ್ನೇನು ಮಾಡ್ಯಾರ, ಇದ್ರ ದುರುಪಯೋಗ ಆಗಬಾರ್ದು ಅಂತ ತಿಳ್ಕೊಂಡು ಲಾಕ್ ಮಾಡ್ಯಾರ ಒಂದು ಮಂತ್ರದ ಶಕ್ತಿಯನ್ನು. ಇದು ಗೊತ್ತಿರಲಿ ನಿಮಗೆ. ಲಾಕ್ ಮಾಡಿರ್ತಾರೆ. ಹಿಂಗಾಗಿ ಒಟ್ಟರು ಜಗತ್ತಿನಾಗ ಸುಮ್ಮನೆ ಪಾಕಿಸ್ತಾನ ಯುದ್ಧ ಮಾಡೋದು ಬೇಕಾಗಿಲ್ಲ. ಶತ್ರು ಸಂಹಾರ ಯಂತ್ರ ಅನ್ನೋದು ಓಂ ಶ್ರೀ ಶತ್ರು ಸ್ಥಾಹ ಅಂದ್ರೆ ಮುಗಿತು ಹೋಗಿದ್ರ. ಹಂಗಾರ ಇಲ್ಲ, ಲಾಕ್ ಮಾಡಿರ್ತಾರೆ. ಹಿಂದಿಗಿನ ಹಿರಿಯರು ಯೋಗಿಗಳು ದೇ ಹ್ಯಾವ್ ಲಾಕ್ಡ್ ದ ಮಂತ್ರ. ಇದಕ್ಕೆ ಕೀಲಣ ಅಂತಾರೆ. ದಿಸ್ ಈಸ್ ಕಾಲ್ಡ್ ಕೀಲಣ. ಕೀಲಣ ಅಂದ್ರೆ ಇಟ್ ಇಸ್ ಲಾಕ್ಡ್. ಮತ್ತು ಅದ್ರದ್ದು ಉಪಯೋಗ ಹೆಂಗೆ ಮಾಡ್ಕೋಬೇಕಪ್ಪ? ಉತ್ಕೀಲನ ಮಾಡಬೇಕು. ಉತ್ಕೀಲನ ಅಂತಂದರೆ ಅದನ್ನು ತೆಗಿಬೇಕು, ಕೀಲಿ. ಅಂದರೆ ಅದ್ರದ್ದು ಪರಿಣಾಮ ಗೊತ್ತಾಗುತ್ತೆ. ಉತ್ಕೀಲನ ಮಾಡೋಕ್ಕೆ ಏನು ಮಾಡಬೇಕಪ್ಪ? ದೀಕ್ಷಾ ತಗೋಬೇಕು. ಯಾವುದೇ ಮಂತ್ರವನ್ನು ಗುರುಮುಖೇನ ದೀಕ್ಷಾ ತಗೊಳ್ಳಾರ್ದು ಅನ್ನುವಂಗಿಲ್ಲ. ಗೊತ್ತಾಯ್ತಲ್ಲ? ಸೊ ಓಂ ನಮಃ ಶಿವಾಯ ಅನ್ರಿ, ಆದಿತ್ಯ ಹೃದಯಂ ಅನ್ರಿ, ಬಗಲಾಮುಖಿ ಅನ್ರಿ, ಚಿನ್ನಮಸ್ತ ಅನ್ರಿ, ಆನಂದ ಮೃತ್ಯುಂಜಯ ಅನ್ರಿ, ಆನಂತರ ಯಾವುದಾದ್ರು ಗಾಯತ್ರಿ ಅನ್ರಿ, ಏನೇ ಅನ್ರಿ, ಒಟ್ಟ ಗುರುಗಳ ಕಡೆಯಿಂದ ದೀಕ್ಷಾ ತಗೋಬೇಕು. ಯಾಕಂದ್ರೆ ಅವರು ಉತ್ಕೀರ್ಣ ಮಾಡಿಕೊಡ್ತಾರೆ. ಉತ್ಕೀರ್ಣ ಯಾವಾಗ ಆಗುತ್ತಾ ಅದಾಗುತ್ತೆ. ಈಗ ನಾವೀಗ ಮಹಾಶಾಬರಿ ದೀಕ್ಷಾ ಅಂತ ಕೊಡ್ತೀವಿ. ಇಟ್ ಇಸ್ ವೆರಿ ವಂಡರ್ಫುಲ್. ಚಮತ್ಕಾರ ಆಗ್ತೇವ. ಮಂದಿ ಹೇಳ್ತಾರೆ ಶಾಬರಿ ದೀಕ್ಷಾ ತೊಗೊಂಡು ನಾವು ಮಾಡಕತ್ತಿಂದ ಹಂಗಾಗೈತಿ ಹಿಂಗಾಗೈತಿ, ದೇವತೆಗಳು ಕಾಣ್ತಾರೆ, ನನಗೆ ಹಂಗೆ ಕಾಣ್ತದೆ, ಹಿಂಗೆ ಹೇಳ್ತಾರೆ. ನೀವು ಯಾರು ಅಕಸ್ಮಾತ್ ನನ್ನ ಮಗಳು ಕೇಳಿರಪ್ಪ ಇವು ಹುಚ್ಚಿಡೋದಂತೀರಿ ನೀವು. ಬಟ್ ದೇ ಆರ್ ಟ್ರೂ. ಹೌದಾ? ಬಿಕಾಸ್ ಆಫ್ ಉತ್ಕೀರ್ಣ. ದ ಮಂತ್ರ ಏನು ಇದಲ್ಲ ಫೋರ್ಸ್ ಹ್ಯಾಸ್ ಬಿನ್ ಲಾಕ್ಡ್. ವಿ ಹ್ಯಾವ್ ಟು ಅನ್ಲಾಕ್ ಇಟ್ ಥ್ರೂ ದೀಕ್ಷಾ. ಗೊತ್ತಾಯ್ತಲ್ಲ? ಸೊ ಯಾವುದೇ ಮಂತ್ರವನ್ನು ನೀವು ಬಳಸೋದಾದ್ರಪ್ಪ ಅಂದ್ರೆ ನೀವು ದೀಕ್ಷಾ ತೊಗೊಂಡ ಅನ್ರಿ ಅಂದಾಗ ಅದ್ರ ಪರಿಣಾಮ ಆಗ್ತದೆ. ಈಗ ನಿಮಗೆ ಇದು ಕ್ಷಮ ಅಥವಾ ಕ್ರೀಮ, ಕ್ಲೀಮ, ಹ್ಲೀಮ, ಓಮ ಇವಕ್ಕೇನು ಬೀಜ ಮಂತ್ರ, ಇವಕ್ಕೂ ಸಣ್ಣ ದೀಕ್ಷಾ ಅದ ಅಷ್ಟೇ. ಅದನ್ನು ಯಾವ ಬಳಸ್ತೀವಿ ಆ ಮಂತ್ರದ ಬೀಜ ಮಂತ್ರವನ್ನು ಗುರುಗಳ ಕಡೆಯಿಂದ 2 ನಿಮಿಷ
2 ನಿಮಿಷ ಉತ್ಕೀರ್ಣ ಮಾಡೋಕೆ ಒಂದು ಮಂತ್ರ ಅದು ಅಷ್ಟೇ, ಒಂದು ಹಿಂಗೆ ಕೊರೆದು ಬಿಡ್ತೀವಿ ಅಷ್ಟೇ, ನಿಮ್ಗೆ ಒಪ್ಪಲಿಕ್ಕಿಲ್ಲ. ಬಟ್ ಎಷ್ಟು ಅದ್ಭುತ ಅದ ಅಂದ್ರೆ ಈ ಸಣ್ಣ ಮೊಬೈಲ್ನೊಳಗೆ ಏನೆಲ್ಲ ಬರ್ತದೆ, ಬರೀ ಟಚ್ ಮಾಡಿದ್ರಿ, ಟಚ್ ಮಾಡಿದ್ರೆ ಏನೇನು ಓಪನ್ ಹಾಕವ, ಆ್ಯಪ್ನೊಳಗೆ ಟಚ್ ಮಾಡ್ತೀರಿ, ಡೌನ್ಲೋಡ್ ಮಾಡ್ಕೊತೀರಿ, ಅಪ್ಲೋಡ್ ಮಾಡ್ತೀರಿ, ಹೆಂಗೆ ಹಾಕೋ ಬರೀ ಬೈ ಟಚಿಂಗ್, ಒಂದು ಬರೀ ಬೈ ಯೂಸಿಂಗ್ ಕೋಡ್ ವರ್ಡ್ ಬರೀತೀರಿ, ಅಥವಾ ಲಾಕ್ ಮಾಡ್ತೀರಿ. ನೋಡ್ರಿ, ಲಾಕ್ ಮಾಡಿರಿ, ಎಲ್ ಹಾಕ, ಕೆಲವು ಮಂದಿ 9 ಡಾಟ್ ಬರ್ತಾವ, ಎಲ್ ಮಾಡ್ತಾರೆ, ಜಡ್ ಮಾಡ್ತಾರೆ, ಸುಮ್ಮನೆ ಮಾಡಿರಪ್ಪ ಲಾಕಪ್ಪ. ಸಿ ದ ಮೆಕ್ಯಾನಿಸಮ್. ಮೊಬೈಲ್ನೊಳಗೆ ಏನು ಬರ್ತದೆ ಎಲ್ಲ ಹಳೆಯ ಕಾಲದ ಹಿಸ್ಟ್ರಿನ ಅಲ್ಲಿ ಬಂದತ್ತ. ಕ್ಯಾಮ್ರಾ ಮಾಡ್ಬೇಕಾ ನಮ್ಮ ಕಣ್ಣು ನೋಡಿ ಕ್ಯಾಮ್ರಾ ಮಾಡಿದರು, ಎಲ್ಲ ಮನುಷ್ಯನನ್ನು ನೋಡಿ ಮಾಡ್ಯಾರ, ಎಲ್ಲ ಇಡೀ ಸೈನ್ಸ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಅದು ಆ್ಯಕ್ಚುಲಿ. ಆದ ಕಾರಣ ಏನೇ ತೊಂದರೆ ಬಂದರೂ ಸಹಿತ ಮಂತ್ರಗಳ ಮೂಲಕ, ವೈಬ್ರೇಷನ್ಸ್ಗಳ ಮೂಲಕ, ಹೌದಾ, ಗಾಡ್ಸ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದ್ರ ಮೂಲಕ ಕಡಿಮೆ ಮಾಡ್ಕೋಬೋದು. ಬಟ್ ನಮ್ಗೆ ಗೊತ್ತಾಗಲಾರ್ದಕ್ಕೆ ಒದ್ದಾಡಕತ್ತೀವಿ. ಈಗ ನೋಡಿ ಮೊಬೈಲ್ನೊಳಗೆ ಇನ್ನೂ ಎಷ್ಟೋ ಇದು ಅದಾವು, ಗೊತ್ತೇ ಆಗೋದಿಲ್ಲ ಅವು. ಸುಮ್ಮನೆ ನಾನು ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಿದ್ರಿಪ್ಪ, ಒಂದು ಏನು ನೋಡ್ಬೇಕಾದ್ರೆ ಒಂದು 100 ಮೆಸೇಜ್ ಬರೋವು, ತಲೆ ಕೆಟ್ಟ ಹೋಗಿತ್ತು ನನಗೆ. ಹೆಂಗೆ ಅವಾಯ್ಡ್ ಮಾಡ್ಬೇಕಪ್ಪ? ಅವ ಕಂಪ್ಯೂಟರ್ ಆಪ್ರೇಟರ್ ಅಲ್ಲ, ಅದು ಮೊಬೈಲ್ ರಿಪೇರ್ ಮಾಡೋರು ಹಿಂಗೆ ಮಾಡ್ರಿ ಅಂತ ಹೇಳಿದ, ಮುಗಿತು, ಬಂದಾತು. ಎಷ್ಟು ಮಜಾ ಅದಾವು. ಒಟ್ಟು ವಿ ಹ್ಯಾವ್ ಟು ಯೂಸ್ ದಟ್ ನಾಲೆಜ್. ನಮ್ಗೆ ಗೊತ್ತಿಲ್ಲ, ತ್ರಾಸಾಗುತ್ತೆ. ಹಂಗೆ ನಮ್ಮ ಬಾಡಿ ಮೆಕ್ಯಾನಿಸಮ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಮ್ಗೆ ತೊಂದರೆ ಬರಕತ್ತೇವೆ, ಹೌದಾ. ಈಗ ಹೆಂಗಪ್ಪ ಅಂದ್ರೆ ಒಂದು ಕಾರ್ ಅದ, ಇಂತಿಷ್ಟೇ ಆಯಿಲ್ ಹಾಕಬೇಕು, ಇಂತಿಷ್ಟು ಡಿಸೈಲ್ಗೆ ಇಂತಿಷ್ಟು ಇದಕ್ಕೆ ಇಷ್ಟು ಹೋಗಬೇಕು, ಹೌದಾ, ಆಯಿಲ್ ಚೇಂಜ್ ಮಾಡಬೇಕು, ಹೀಗೆಲ್ಲ ಸರ್ಟನ್ ಇದು ಅದಾವಲ್ಲ, ಅವ್ನು ಮಾಡದೆ ಹೋದಪ್ಪ ಅಂದರೆ ಕೆಟ್ಟು ಹೋಕ್ಕವು. ಅದನ್ನು ನಾವು ಮಾಡೋದಿಲ್ಲ. ಕಾರಣ ಸ್ವಸ್ತು. ಅದಕ್ಕೆ ಹೇಳ್ತಾರೆ ಅವರು, ಸರಿಯಾದ ಊಟ ಮಾಡಿದ್ರಪ್ಪ ಅಂತಂದ್ರೆ ಸರಿಯಾದ ಶಕ್ತಿ, ಸರಿಯಾದ ಶಕ್ತಿಯಿಂದ ಸರಿಯಾದ ಮನಸ್ಸು, ಸರಿಯಾದ ಮನಸ್ಸಿನಿಂದ ಸರಿಯಾದ ವಿಚಾರ, ಪವರ್ಫುಲ್ ವಿಚಾರ, ಅದು ಬೆಳೆಸ್ಕೊಡಿಲ್ಲ ನಾವು ಅಷ್ಟೇ. ಈಗ ನೀವು ಒಂದು ಗಾಣದಾಗ ಶೇಂಗಾ ಹಾಕಿರಿ ಎಣ್ಣೆ ಬರ್ತದೆ, ಉಸುಕು ಹಾಕಿದ್ರೆ ಬರ್ತೇನು? ಉಸುಕು ಹಾಕಿದ್ರೆ ಬರ್ತೇನು? ನೀವು ಅದನ್ನೇ ಮಾಡಕತ್ತೀರಿ. ನಿಮಗೆ ಎನರ್ಜಿ ಬೇಕಲ್ಲ, ಹೌದು. ಸಿಕ್ಕಾಪಟ್ಟೆ ಬರೀ ಕರ್ದದ್ದು ಹಾಕ್ತೀವಲ್ಲ, ಕರ್ದು ಹಾಕಿದ್ರಪ್ಪ ಶಕ್ತಿನೇ ಇಲ್ಲ ಅದ್ರಾಗ, ಶಕ್ತಿ ಹೆಂಗೆ ಬರ್ತದೆ? ನೀವೆಲ್ಲ ಹಾಳು ಮಾಡಿ ತಿನ್ನಕತ್ತೀರಿ ನೀವು. ಹೆಂಗಪ್ಪ? ಈಗ ಕಡ್ಲಿಕಾಳು ಅದಾವ, ಕಡ್ಲಿಕಾಳು ಚೆನ್ನದಾನ, ಹೌದಾ, ಭಗವಂತ ಕೊಟ್ಟಾನ. ಆ್ಯಸ್ ಇಟ್ ಈಸ್ ವಿ ಹ್ಯಾವ್ ಟು ಯೂಸ್ ಇಟ್. ಬಟ್ ನಾವೇನು ಕಮಾಯಿ ಮಾಡ್ತೀವಿ, ಅದನ್ನು ಹೊಡಿತೀವಿ, 2 ಭಾಗ ಮಾಡ್ತೀವಿ. ಶಕ್ತಿ ಹೋಯ್ತಾ? ಶಕ್ತಿ ಹೋಗ್ತಿಲ್ಲ, 2 ಭಾಗ ಮಾಡಬಾರ್ದು. ಈಗ ಒಂದು ಕಡ್ಲಿಕಾಳು ಕೂಡಿರ್ತಾವಿಲ್ಲ, ಶೇಂಗಾ ಕೂಡಿರ್ತಾವಿಲ್ಲ, ಅದನ್ನ ಒಡದು ಪಳಕ್ ಮಾಡಿ ಬಿತ್ತಿರಿ, ಬಿತ್ತವ ಹುರಿದು ಬಿತ್ತಿರಿ, ಯಾಕೆ? ದೇ ಆರ್ ಲೂಸಿಂಗ್ ಎನರ್ಜಿ. ಒಳಗಿರ್ತಕ್ಕಂಥ ಜೈವಿಕ ಶಕ್ತಿ ಕಳ್ಕೊಂತಾವ. ಮತ್ತು ನಾವೇನು ಮಾಡಕತ್ತೀವಿ ಈಗ? ಮೊದಲ ಚೆನ್ನದಾನ ಕಡ್ಲಿಕಾಳು ಹೊಡಿತೀವಿ, ಹುರಿದೀವಿ, ಅದನ್ನ ಮೊದಲ ಶಕ್ತಿ ಹೋತು, ಹೊಡಿತೀವಿ, ಶಕ್ತಿ ಹೋತು, ಹೌದಾ. ಬೀಸ್ತೀವಿ, ಸಣ್ಣಗ ಕಡ್ಲಿ ಇಟ್ಟು ಬೀಸ್ತೀವಿ, ಶಕ್ತಿ ಹೋಯ್ತು. ಮುಂದೆ ಎಲ್ಲ ಹಾಕಿ ಕರಿತೀವಿ, ಶಕ್ತಿ ಹೋತು. ಶಕ್ತಿ ಹೋತಿಲ್ಲ, ಶಕ್ತಿ ಹೋದದ್ದು ನಾವು ತಿಂತೀವಿ. ಅವು ಮತ್ತು ವಿಚಿತ್ರ ರುಚಿ ಬೇಕಿರ್ತಾವೆ. ಬಜಿ ಮಿರ್ಚಿ ತಿಂತೀವಲ್ಲ, ಭಾಳ ರುಚಿ ಇರ್ತಾವೆ. ಅದೇ ಬೇಕನ್ಸತ್ತೆ ಮನುಷ್ಯಾಗ. ಮತ್ತು ನಾವು ತಿಂದಿದ್ದಕ್ಕೆ ಶಕ್ತಿ ಬಾದ್ರೆ ಹೆಂಗೆ ಬರ್ತದೆ ಹೇಳಿ? ಹೆಂಗೆ ಬರ್ತದೆ? ಇಲ್ಲೇ ಹಾಳಾಗಿದ್ದು ನಾವು. ಇಷ್ಟು ಸಣ್ಣ ವಿಷಯ ಗೊತ್ತಾಗಲಿಲ್ಲ. ಅದಕ್ಕೆ ಹಿಂದಕ್ಕೆ ನಿಸರ್ಗ ತಜ್ಞರು ಹೇಳಿದರು, ಎಸ್ ಹೌದು, ಕುದಿಸಿ ತಿಂತಿದ್ರು, ಹೌದಾ, ನೆನೆ ಹಾಕಿ ತಿಂತಿದ್ರು, ಹೆಚ್ಚಿನ ಶಕ್ತಿ ತೊಗೊತಿದ್ರು ಅವರು. ನಾವು ಶಕ್ತಿ ಕಡಿಮೆ ಮಾಡಿ ತೊಗೊತೀವಿ. ಬಟ್ ಅದು ಡೇಂಜರಸ್ ಅಂತಾರೆ. ಈಗ ನಿಸರ್ಗ ಚಿಕಿತ್ಸಾ ತಜ್ಞರು ಏನದಾರ, ಸೌತೆಕಾಯಿ ತಿನ್ನಿರಿ, ಬದ್ನಿಕಾಯಿ ಯಾವುದು ಹೆಂಗೆ ಆ್ಯಸ್ ಇಟ್ ಈಸ್ ತಿನ್ನಿರಿ ಅಂತಾರೆ ಅವರು. ಬಟ್ ಈಗ 108 ಔಷಧ ಹೊಡಿತಾರೆ, ಹಂಗೂ ತಿನ್ನೋಂಗಿಲ್ಲ. ಹೀಗಾಗಿ ಏನೋ ಕುಕ್ಕರ್ನೇ ಬೇಯಿಸಿ ತಿನ್ನಿರಿಪ್ಪ ಅಂತಾರೆ, ಬೆಸ್ಟ್. ಅಂದರೆ ಅದು ಶಕ್ತಿ, ಅದ್ರದ್ದು ಏನು ರಾಸಾಯನಿಕ ಏನು ಹೊಡೆದಿರ್ತಾರಲ್ಲ, ಅದನ್ನು ಕಳೆದು ತಿನ್ನಿರಿ ಅಂತಾರೆ, ದಟ್ ಇಸ್ ಬೆಸ್ಟ್. ಇಷ್ಟು ತಿನ್ಕೊಂತ ಹೋದ್ರಪ್ಪ ಅಂದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವಾಗ ಬಾಡಿಯೊಳಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಕಾಸ್ಮಿಕ್ ಎನರ್ಜಿನ ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಅವಾಗ ರೋಗ ಕಮ್ಮಿ ಆಗುತ್ತೆ.
ವೆರಿ ಸಿಂಪಲ್ ಅದ, ಬಟ್ ಅದು ಮಾಡೋದಾಗ್ತಾ ಇಲ್ಲ. ಮತ್ತು ಇದಕ್ಕೆ ಈ ಡಿವೈಸಿಗೆ ಇಂತಿಷ್ಟು ಇದು ಕಾಯಬಾರ್ದು, ಅಂತೀವಿ ಈಗ ಚಾರ್ಜ್ ಮಾಡೋ ಮುಂದೆ ಕಾಯಬಾರ್ದು ಅಂತ ಮೊಬೈಲ್. ಹಂಗೆ ನಿದ್ದೆ ಇದು ಈ ದೇಹ ಅನ್ನೋ ಡಿವೈಸಕ್ಕೆ 8 ತಾಸು ನಿದ್ದೆ ಮಾಡಿಸ್ಬೇಕು, ಸಂಡ ಸಾಪ್ ಆಗಬೇಕು, ಹೊಟ್ಟೆ ಹಸಿವು ಆಗಬೇಕು. ದೀಸ್ ಆರ್ ದ ಹೌದಲ್ಲ, ಇವನು ಇದು ಮಾಡಬೇಕು. ಇಲ್ಲಕ್ಕಪ್ಪ ಅಂದ್ರೆ ಶಕ್ತಿ ಹಾಳಾಗಿ ಹೋಗುತ್ತೆ. ಇವನ್ನ ತಿಳ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ಜಡ್ಡ ಬರೋದಿಲ್ಲ, ದೀರ್ಘಕಾಲ ಬದುಕ್ತೀರಿ, ಚಿರಂಜೀವಿ ಆಗ್ತೀರಿ. ಇದನ್ನೇ ಮಾಡಿದ್ದು. ಬಟ್ ನಾ ಎಷ್ಟು ಸರಳ ಹೇಳಿದ್ದೆ ಅಷ್ಟು ಸರಳ ಇಲ್ಲ. ಹೌದಾ? ಇಲ್ಲಿ ನಾವು ಸ್ವಲ್ಪ ನೀವು ಕಡಿಮೆ ಖಾರದ್ದು ಕೊಡ್ತೀವಿ, ಕರಿಲಾರದು ಕೊಡ್ತೀವಿ. ಆ ಎಷ್ಟೋ ಮಂದಿ ಕಾಯಕ್ಕೆ ಹತ್ತಿರ್ತಾರೆ, ಯಾವಾಗ ಮನೆಗೆ ಹೋದೇನೋ, ಯಾವಾಗ ಬಜ್ಜಿ ತಿಂದೇನೋ ಅಂತ ಯಾವಾಗ ತಿಂದೇನು ಬಜ್ಜಿ ತಿಂದೇನು, ಯಾವಾಗ ಮಿರ್ಚಿ ತಿಂದೇನು ಅಂತ ತಿಳ್ಕೊಂಡು ಬಡ್ಕೊತೀವಿ. ಮುಗೀತು. ಗೊತ್ತಾಯ್ತಲ್ಲ? ಸೊ ಮಂತ್ರಗಳನ್ನ ಮತ್ತು ಎನರ್ಜಿ ರಿಸೀವಿಂಗ್ ತಂತ್ರಗಳನ್ನು ನಾವು ಕಲಿತಾಗ ಮಂತ್ರ, ಯಂತ್ರ ಆ್ಯಂಡ್ ತಂತ್ರ. ಮಂತ್ರ ಮೀನ್ಸ್ ಮನನಾಥ ತ್ರಾಯತೆ ಇತಿ ಮಂತ್ರ. ರಿಸೈಟಿಂಗ್ ರೆಗ್ಯುಲರ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ when you are reciting, that is called ಮಂತ್ರ. ಹೌದಾ? ಮಂತ್ರ ಅದು ಆಯಿತು. ಯಂತ್ರ ಅಂದರೆ ಏನಪ್ಪ? ರಂಗೋಲಿ ಹಾಕ್ತಿರಲ್ಲ, 4 ಚಿಕ್ಕಿ ಇಡ್ತೀನಿ, ಕೂಡಿಸ್ತೀನಿ ಗೆರೆ. ಅದು ಏನಪ್ಪ ಅಂತಂದ್ರೆ ಅದು ಒಂಥರ ಮೊಬೈಲ್ನಾಗ ಇದು ಇರುತ್ತಲ್ಲ, ಅದು ಏನಂತ ಒಳಗೆ ಮೊಬೈಲ್ ಒಳಗೆ ಇದನ್ನ ಹಾಕ್ತಿರುತ್ತಲ್ಲ, ಏನಂತಾರೆ ಅದಕ್ಕೆ? ಒಳಗೊಂದು ಇದು ಇರ್ತದೆ. ಹಾಂ, ಇಲ್ಲ ಚಿಪ್ ಅಲ್ಲ, ಅದಕ್ಕೆ ಒಂದು ಹಾಂ ಮೆಮೊರಿ ಕಾರ್ಡು ಆಯಿತು. ಅದ್ರ ಥರ ಇದ್ದಂಗೆ ಅದು. ಹೌದಾ? ಅದು ಹಂಗೆ ವರ್ಕ್ ಮಾಡ್ತದೆ. ಬಟ್ ನಾವು ಅದು ಆ ಥರ ಹಾಕೋದಿಲ್ಲ. ರಂಗೋಲಿ ಹಾಕೋ ಮೂಲ ಉದ್ದೇಶನ ದಟ್ ಇಸ್ ನಥಿಂಗ್ ಬಟ್ ಯಂತ್ರ. ಅದು ಹೊರಗೆ ಅಲ್ಲಿ ಹಾದು ಬಂದ್ರಪ್ಪ ಅಂದರೆ ಅವರು ಹೊರಗಿಂದ ಎನರ್ಜಿ ಕಮ್ಮಿ ಆಗಿ ಬಂದ್ಕೊಂಡು ಬರ್ತಿದ್ರು. ಅವರು ನಿಮ್ಮನ್ನು ಕೊಳ್ತಿನದು ಬಂದವ್ರು ಸಹಿತ ಅದ್ರ ಮ್ಯಾಗೆ ಬಂದ್ರಪ್ಪ ಅಂತಂದ್ರೆ ಸಭ್ಯ ಹಾಕಿದ್ರು. ಇಂಥದ್ದೊಂದು ಇದು. ಸೊ ನಮ್ಮ ಮನೆಯೊಳಗೆ ಬರ್ತಕ್ಕಂಥ ಎನರ್ಜಿ, ದುಷ್ಟ ಎವಿಲ್ ಎನರ್ಜಿಸ್ ಸ್ಟಾಪ್ ಮಾಡ್ಕೊಳ್ಳಿಕ್ಕೆ ದೇ ಆರ್ ರೈಟಿಂಗ್ ಸಮ್ ಯಂತ್ರ. ಸೊ ಮಂತ್ರ ಅಲ್ಲಿ ಯಂತ್ರ ಎರಡನ್ನು ಕೂಡಿಸ್ಕೊಂಡು ತಂತ್ರ ಅಂತ ಮಾಡ್ತೀವಿ. ಈ 3 ನಮ್ಮ ಜೀವನಕ್ಕೆ ಬೇಕೇ ಬೇಕು. ಇಟ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ ಇಸ್ ನೆಸಸರಿ ಆ್ಯಕ್ಚುಲಿ. ನಮ್ಗೆ ಗೊತ್ತಿಲ್ಲಂಗೂ ಆಗ್ತಿರ್ತಾವೆ. ಹಾಂ, ಆಗಿರ್ತಾವೆ. ಅದಕ್ಕೆ ಇವನು ಬಳಸ್ಕೋಬೇಕು. ಮೋರ್ ದ್ಯಾನ್ ದ್ಯಾಟ್ ಯೋಗಿಕ್ ನಾಲೆಜ್ ಭಾಳ ಮುಖ್ಯ ಅದ. ಇವತ್ತು ನೀವು ಇನ್ನು, ಯಾಕಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಾಳೆಗೆ ಇನ್ನಲ್ಲಿ ಬಹುಶಃ ಲಾಸ್ಟ್ ಆಗತ್ತೆ ನಿಮ್ಮದು. ಎಷ್ಟೋ ಮಂದಿ ನಾಳೆಗೆ ಹೋಗ್ತೀರಿ, 10 ದಿವಸ ಮುಗಿದಿದೆ. ಹೌದಾ? ಮನೆಗೆ ಹೋದ್ಮೇಲೆ ಈಗ ಲಕ್ಷ್ಯ ಇರಲಿ, ಏನೇ ಇರಲಿ ದೇವ್ರ ಬಗ್ಗೆ ಅಸಾಧಾರಣ ನಂಬಿಕೆ ಇರಬೇಕು. ನಾನಿನ್ನು ಹೇಳಿದ್ನಲ್ಲ, ನಮಗೆಲ್ಲ ಏನು ಪ್ರಾಬ್ಲಮ್ ಶುರುವಾಗಿದ್ದಪ್ಪ ಅಂದ್ರೆ ದೇವರನ್ನು ಮರೆತದ್ದು. ವಿ ಹ್ಯಾವ್ ಫಾರ್ಗಾಟನ್ ದಿ ಡಿವೈನ್ ಎನರ್ಜಿ. ಹೌದಾ? ದೇವರನ್ನು ನಾವು ಮರೆತು ಬಿಟ್ಟೀವಿ. ಪ್ರತಿಯೊಂದಕ್ಕೂ ದೇವ್ರು ನೆನೆಸ್ಕೊರ್ಬೇಕಾರೆ. ಅದಕ್ಕೆ ನಾವು ಪ್ರತಿಯೊಂದು ನಾ ಹೇಳ್ತಿದ್ದೆ, ನಾನು 42 ವರ್ಷ ನಾನು ಡಾಕ್ಟ್ರಿಗೆ ಮಾಡೀನಿ. ಒಂದು ಸುಮಾರು 95 ಕೇಸ್ ಸಕ್ಸಸ್, 5 ಕೇಸ್ ಫೇಲ್ಯೂರ್. ಅವು ಎಲ್ಲ ಯಾಕೆ ಇದಾಗ್ತೋ, ಯಾಕೆ ಎಷ್ಟು ಚಂದ ಗುಳಿ ಕೊಡ್ತಾರೋ, ನಿಮ್ಮ ಕೈಗೂ ಚಲೋ ಐತೆ ಅಂತಿದ್ರು. ನಾ ಅಂತಿದ್ದೆ, ಐ ಆಮ್ ಗಿವಿಂಗ್ ಮೆಡಿಸಿನ್ಸ್, ಹೀ ಹೀಲ್ಸ್ ಇಟ್. ನಾವು ಅಷ್ಟೇ ಮೆಡಿಸಿನ್ ಕೊಡ್ತೀವಿ, ಅಷ್ಟೇ ಹೀಲ್ ಮಾಡೋರು ಅವ. ಇದು ಎಲ್ಲ ಡಾಕ್ಟ್ರು ಈಗ ಹೇಳ್ತಾರೆ, ಇದನ್ನು ನಾವು ಮಾಡೋ ಮಟ್ಟ ಮಾಡ್ತೀವಪ್ಪ, ಎಲ್ಲ ಮಿಕ್ಕಿದ್ದು ಅವರು ದೇವ್ರ ಅಂತ ಒಪ್ಕೋತಾರೆ. ಅವರು ನೋಡ್ರಿ, ನಾವು ಏನಾರು ಮಾಡಿ ಉಳಿಸ್ರಿ ಅಂತಾರೆ. ನೋಡ್ರಿ, ನಮ್ಮದು ಕೈಯಾಗಿ ಏನದ ಅದನ್ನು ಮಾಡ್ತೀವಿ, ಮಿಕ್ಕಿದ್ದು ಹೌದು ಅಂತಾರಿಲ್ಲ. ಹಂಗೆ ಅದಕ್ಕೆ ದೈವಿ ಶಕ್ತಿಯ ಬಗ್ಗೆ ನಂಬಿಕೆ ಇರಲಿ. ಇಟ್ ಇಸ್ ಕಾಲ್ಡ್ ಆಸ್ ಬಿಲೀಫ್ ಥೆರಪಿ. ನಂಬಿಕೆ ದೊಡ್ಡ ಶಕ್ತಿ ಅದು. ತಿರುಪತಿ ತಿಮ್ಮಪ್ಪ ಹೋಗ್ತೀರಿ, ತಿರುಪತಿ ತಿಮ್ಮಪ್ಪ ನೋಡ್ತೀರಿ, ಅದು ಕಲ್ಲು ಬಿಡ ಅದೇ ಅಂತಂದ್ರೆ ಕಲ್ಲ ನಿಮ್ಮ ಪಾಲಿಗವ. ದೇವರಂದ್ರೆ ದೇವರು, ಕಲ್ಲು ಕಲ್ಲು, ಇಷ್ಟೇ. ಅದಕ್ಕೆ ದೇವರ ಬಗ್ಗೆ ಅಸಾಧಾರಣ ನಂಬಿಕೆ ಇರಲಿ, ಮಂತ್ರಗಳ ಬಗ್ಗೆ ನಂಬಿಕೆ ಇರಲಿ, ಆಯುರ್ವೇದದ ಬಗ್ಗೆ ನಂಬಿಕೆ ಇರಲಿ, ನಿಮ್ಮ ಜೀವನದ ಬಗ್ಗೆ ನಂಬಿಕೆ ಇರಲಿ. ಹೌದಾ? ಗುರುಗಳ ಬಗೆಗೆ ಅಸೀಮ ನಂಬಿಕೆ ಇರಲಿ. ಅಂದ ಎವ್ರಿಥಿಂಗ್ ಬಿಕಮ್ ಸಕ್ಸಸ್. ಇಷ್ಟು ಹೇಳಿ ಇವತ್ತಿಂದು ಸತ್ಸಂಗ ಮುಗಿದೈತಿ. ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ಶ್ರೀ ಗುರುದೇವ್. ಸಿಟ್ ಸ್ಟ್ರೇಟ್. ಓಂಕಾರ
One deep Onkar. Shanti, Shanti, Shanti. Shanti, Shanti, Shanti.